ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರತ್ನನ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಲವ್ಲಿ ಗೈಸ್, ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ಸೂಪರಾಗಿದ್ದೀನಿ. ಅದೇ ರೀತಿ ನೀವು ಸೂಪರಾಗಿದ್ದೀರಾ ಅಂತ ಭಾವಿಸ್ತಾ ಈ ದಿನದ ಲಾಗ್ ಸ್ಟಾರ್ಟ್ ಮಾಡೋಣ. ಈ ದಿನದ ಲಾಗ್ಸ್ ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡುವ. ನೋಡಿ, ಈ ರೀತಿ ಬೆಂಡೆಕಾಯಿನ ಉಪ್ಪಾಕಿ ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಅದನ್ನು ಒಂದು ಮೆತ್ತಗಿರೋ ಟವಲಲ್ಲಿ ತೊಗೊಂಡು ಚೆನ್ನಾಗಿ ಒರೆಸಿ ನೀರೆಲ್ಲ ಹಾರೋ ಥರ ಚೆನ್ನಾಗಿ ಒರೆಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಬಾಣಲಿಗೆ ಎಣ್ಣೆ ಹಾಕಿ ನಂತರ ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಚಕ್ಕೆ ಲವಂಗ, ಶುಂಠಿ, ಪುದೀನ, ಕೊತ್ತಂಬರಿ ಇಷ್ಟನ್ನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾನು ಫ್ರೈ ಮಾಡ್ತಾ ಇದ್ದೀನಿಲ್ಲ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈ ರೀತಿ ಎಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಡ್ತಾ ಇದ್ದೀನಿ. ಫಸ್ಟು ಚೆನ್ನಾಗಿ ಮೆತ್ತಗಾಗಬೇಕು. ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡೋಣ. ಮತ್ತು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಬೆಂಡೆಕಾಯಿ ಫ್ರೈ ಮಾಡಲಿಕ್ಕೆ. ನೋಡಿ, ಹಚ್ಚಿಟ್ಕೊಂಡಿದ್ನಲ್ಲ ಬೆಂಡೆಕಾಯಿ ಹಾಕಿ ಫುಲ್ಲು ರೋಸ್ಟ್ ಮಾಡಬೇಕು. ಬೆಂಡೆಕಾಯಲ್ಲಿ ಲೋಳೆ ಥರ ಇರುತ್ತೆ, ಲೋಳೆ ಇರುತ್ತೆ. ಅದೆಲ್ಲ ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಡ್ರೈ ಆಗುತ್ತೆ. ಅದೆಲ್ಲ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಊಟ ಮಾಡಲಿಕ್ಕೆ. ನೋಡಿ, ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸುಮಾರು ಒಂದು 10 ನಿಮಿಷ ಮಾಡಬೇಕು. ಅಷ್ಟು ಲೇಟು ಇದು ಫ್ರೈ ಆಗೋದು. ಒಳಗಡೆ ಲೋಳೆ ಥರ ಇರುತ್ತಲ್ಲ, ಹಂಗಾಗಿ ಇದು ಬೇಗನೆ ಫ್ರೈ ಆಗೋದಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಂಡೆಕಾಯಿ. ವಾರಕ್ಕೊಂದ್ಸಾದರೂ ಬೆಂಡೆಕಾಯಿ ತಿನ್ನಬೇಕು. ನಮ್ಮ ಆರೋಗ್ಯಕ್ಕೆ ತುಂಬ ಹೆಲ್ತಿ ಅಂತಲೇ ಹೇಳ್ಬೋದು. ಇದು ತರಕಾರಿ ಊಟಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. ಹಂಗಾಗಿ ನಾವು ಬೆಂಡೆಕಾಯಿನ ಆಗಾಗ ಸೇವಿಸ್ತಾ ಇರಬೇಕು. ಚಪಾತಿಗೆ, ದೋಸೆಗೆ, ಮುದ್ದೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ನಾನು ಮಾಡೋ ಮೆಥಡಲ್ಲಿ ನೀವು ಫ್ರೈ ಮಾಡಿಕೊಂಡ್ರೆ ಬೆಂಡೆಕಾಯಿ ಗೊಜ್ಜು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಇಲ್ಲ. ನೋಡಿ, ಈ ರೀತಿ ಫ್ರೈ ಮಾಡ್ತಾ ಬರಬೇಕು. ಇಷ್ಟು ಫ್ರೈ ಆದರೆ ಸಾಕು. ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೀನಿ. ನಂತರ ಸಾಸಿವೆ ಹಾಕಿದ್ದೀನಿ. ನೋಡಿ, ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಸಿಡಿದ ನಂತರ ಕರಿಬೇವು, ಒಂದು ಗೆಡ್ಡೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿ, ಮತ್ತು ನಾವು ಆಲ್ರೆಡಿ ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ವಲ್ಲ, ರುಬ್ಬಿರೋ ಅಂಥ ಮಸಾಲೆ ನೋಡಿ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು. ನಾನು ಎಣ್ಣೆಲೇ ಫ್ರೈ ಮಾಡಿದೆ ಸ್ವಲ್ಪ ಹೊತ್ತು. ಇವಾಗ 1 ಟೀ ಸ್ಪೂನು ಚಿಲ್ಲಿ ಪೌಡರು, ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಪೌಡರ್ ಅಂದರೆ ಧನಿಯಾ ಪೌಡರು 1.5 ಟೀ ಸ್ಪೂನು ನಾನು ಅದಕ್ಕೆ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲೆ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸಬೇಕು, ಕುದಿಬೇಕು ಮಸಾಲೆ ಎಲ್ಲ. ಆವಾಗ ಚೆನ್ನಾಗಿ ಬೆಂದಿದೆ ಮಸಾಲೆ ಅಂತ. ನೋಡಿ, ಈ ರೀತಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೋಬೇಕು ಮಸಾಲೆ. ಚೆನ್ನಾಗಿ ಕುದಿಸಿದೆ ನಂತರ ನೋಡಿ, ಇವಾಗ ಕುದೀತಾ ಇದೆ. ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲವ ಬೆಂಡೆಕಾಯಿ, ಕುದೀತಾ ಇರೋ ಮಸಾಲೆಗೆ ಬೆಂಡೆಕಾಯಿ ಸೇರಿಸ್ಕೋಬೇಕು. ಇವಾಗ ನೋಡಿ, ಕುದೀತಾ ಇದೆ ಮಸಾಲೆ ಕುದೀತಾ ಇದ್ದರೆ ಮಸಾಲೆ ಬೆಂದಿದೆ ಅಂತ. ಮತ್ತು ಬೆಂಡೆಕಾಯಿ ಹಾಕಿದ್ಮೇಲೆ ಸ್ವಲ್ಪ ಬೇಯುತ್ತಲ್ಲ, ಆವಾಗ ಟೇಸ್ಟು ಸೂಪರಾಗಿ ಬರುತ್ತೆ ಟೇಸ್ಟು. ನೋಡಿ, ಫ್ರೈ ಮಾಡಿಟ್ಟಿರತಕ್ಕಂತಹ ಬೆಂಡೆಕಾಯಿನ ಸೇರಿಸ್ಕೊತಾ ಇದ್ದೀನಿ ನನ್ನ ಮಸಾಲೆಗೆ. ಮಸಾಲೆ ಚೆನ್ನಾಗಿ ಕುದ್ದಿದೆ, ಘಮ ಟೇಸ್ಟ್ ಬರ್ತಿದೆ. ಸ್ಮೆಲ್ಲು ಸೂಪರಾಗಿ ಬರ್ತಿದೆ ನೋಡಿ, ಘಮ ವಾಸನೆ
ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ತುಂಬ ಸೂಪರಾಗಿರುತ್ತೆ. ಮುದ್ದೆ, ಚಪಾತಿ, ದೋಸೆ ಎಲ್ಲದಕ್ಕೂ ಸೂಪರ್ ಫೈನ್ ಕಾಂಬಿನೇಷನ್. ನೀವು ನೋಡ್ಕೊಳ್ಳಿ, ಇದೇ ರೀತಿ ಮಾಡ್ಕೊಳ್ಳಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ಸಲ್ಲಿ ಕಮೆಂಟ್ಸ್ ಮಾಡಿ. ನೋಡಿ ಸೂಪರಾಗಿ ಬಂದಿದೆ ರೀ. ರೆಡಿ ಬೆಂಡೆಕಾಯಿ ಫ್ರೈ, ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ. ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಗೊಜ್ಜು ರೆಡಿ. ನಾನು ಮುದ್ದೆ ಮಾಡಿದ್ದೀನಿ ಬೆಂಡೆಕಾಯಿ ಗೊಜ್ಜಿಗೆ. ಸೂಪರ್ ಟೇಸ್ಟ್ ರೀ. ವಾವ್, ಸೂಪರಾಗಿ ಬಂದಿದೆ ಟೇಸ್ಟ್ ಮಾತ್ರ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್ ಬಾಯ್.